नमस्ते। एक बार फिर आपके सामने हम न्यूज लेके बताएंगे। आज बिदर में अंबेडकर सर्कल से लेकर डीसी ऑफिस तक स्ट्राइक किया गया बीजेपी के पार्टी के कार्यकर्ताओं ने, और सोमनाथ पाटिल थे, ईश्वर सिंह ठाकुर थे और सभी लोग थे वहाँ पर। ओबीसी के अध्यक्ष थे और किसान के अध्यक्ष थे। उन्होंने कहा आने वाले दिनों में हमारा गवर्नमेंट हम किसानों को सही हेल्प नहीं कर रहा है और गन्ने का जो जितना भी है बराबर अभी रेट फिक्स नहीं हुआ है। और ईश्वर सिंह ठाकुर ने कहा आने वाले दिनों में हमारे इसमें खरीद ज़्यादा है, सभी वो अभी तक अभी रिलीज नहीं किया उन्होंने। और वहाँ पर सोमनाथ पाटिल जी ने कहा आने वाले दिनों में हमारे बसों को डीजल मिलता है या नहीं मिलता है, क्योंकि ऑलरेडी केएसआरटीसी दुनिया का नुकसान में है। और ईश्वर सिंह ठाकुर ने यह भी कहा कि हमारे मुख्यमंत्री थे, हमारे येडियुरप्पा थे, वो टाइम पे केएसआरटीसी इंडिया में नंबर 1 पे था, लेकिन ये सरकार आने के बाद ये केएसआरटीसी का हालत बेहालत हो चुका है। आने वाले दिनों में आप देखिए, इसलिए हम आज हर डिस्ट्रिक्ट में स्ट्राइक कर रहे हैं। ओबीसी को लेकर, पिछड़े वर्गों को लेकर हम सभी लोग यहाँ पर स्ट्राइक कर रहे हैं। ईश्वर इंडिया न्यूज फिर आपके सामने हम लेके आए हुए बताएंगे। आज बाबा साहब अम्बेडकर हमारा जो इंडिया का संविधान लिखे है, आज हम हर काम करते हैं उनके संविधान के मंत्र करते हैं, उनके संविधान जो दिए हैं वे लक्ष्य में लेकर के हम काम करते हैं। हर तरफ बाबा साहब अम्बेडकर ने हर आदमी को जीने के लिए राह बताई, लेकिन आज हमारे देश में हर जगह बाबा साहब अम्बेडकर जी के जो छेड़छाड़ किए जाता है उनके फोटो से, बहुत अच्छी बात नहीं है, बहुत गलत बात है। आज कहते हुए बिदर में जो बाबा साहब अम्बेडकर के जो अभिमानी है और जो भी लोग हैं, उन्होंने कहा आगे आने वाले दिनों में हर जगह बाबा साहब अम्बेडकर, अभी ने कहा कि बिदर में खेड़े गाँव में जो बाबा साहब अम्बेडकर के फोटो को छेड़छाड़ किया गया और महाराष्ट्र में छेड़छाड़ किया गया, इसलिए आने वाले दिनों में ऐसा हादसा ना हो। ಹಿಂದುಳಿದ ವರ್ಗಗಳ ಹಣ ದುರ್ಬಳಕೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ, ಹಿಂದುಳಿದ ವರ್ಗಗಳಿಗೆ ಅನುದಾನ ಕೊಡಲು ತಾರತಮ್ಯ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ, ಹಿಂದುಳಿದ ವರ್ಗಗಳ ವಿರೋಧಿ ಸಿದ್ದರಾಮಯ್ಯ. ಪ್ರತಿಭಟನೆಯನ್ನು ಕುರಿತು ಓಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರು ಅರವಿಂದ್ ಮುತ್ಯ ಅವರು ಹೋರಾಟವನ್ನು ಕುರಿತು ಮಾತಾಡಬೇಕಾಗಿ ವೀರಣ್ಣ ಓಬಿಸಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಕಾರ್ಯದರ್ಶಿಗಳು ಅವರು ಈ ಹೋರಾಟವನ್ನು ಕುರಿತು ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾರೆ. बोलो भारत माता की जय, भारतीय जनता पार्टी की जय, भारतीय जनता पार्टी की जय। ಹಿಂದುಳಿದ ವರ್ಗ ನಿಗಮಗಳಿಗೆ ಹಣ ನೀಡುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ನಮ್ಮ ಕರ್ನಾಟಕದಲ್ಲಿ ಎಂತ ಸರ್ಕಾರ ಇದೆ ಅಂತಂದ್ರೆ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗುವಂತ ಸರ್ಕಾರ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಇಲ್ಲಿ ಕೂಡ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಹಿಂದುಳಿದ ನಾಯಕ, ಅಹಿಂದ ನಾಯಕ, ಹಿಂದುಳಿದವರಿಗೆ ನಾನು ಬಹಳ ಬೆಂಬಲವಾಗಿರ್ತೀನಿ, ನಾನು ಡಿ.ಜೆ. ಅರಸರವರ ಸಿದ್ಧಾಂತಗಳನ್ನು ಪಾಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಭಾಷಣದಲ್ಲಿ ಹೇಳ್ದಂಗೆ ಅಲ್ಲ, ಗಟ್ಟಿಯಾಗಿ ಸಣ್ಣ ಸಣ್ಣ ಸಮುದಾಯಗಳ ಮತ್ತು ಹಿಂದುಳಿದ ವರ್ಗಗಳ ಜಾತಿಗಳ ಹಿಂದುಗಡೆ ನಿಂತು ತಾವು ನಿಗಮಗಳಿಗೆ ಆರ್ಥಿಕವಾಗಿ ಹಣ ನೀಡುವುದರ ಕುರಿತು ನಾವು ಹಿಂದುಳಿದ ನಾಯಕರಿ. ಅದಕ್ಕೋಸ್ಕರ ಇವತ್ತು ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೇಳ್ತೀನಿ, ಗಂಟಾಗುವ ಹಿಂದುಳಿದ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾ ತೀವ್ರವಾಗಿ ಖಂಡನೆ ಮಾಡ್ತಾ ಬರ್ತಕ್ಕಂಥದ್ರಲ್ಲಿ ನೀವೇನಾದರೂ ನಿಗಮಗಳಿಗೆ ದುಡ್ಡು ಕೊಡಲಿಲ್ಲ ಆದರೆ ಇನ್ನೂವಾದ ಉಗ್ರವಾದ ಹೋರಾಟ ಮಾಡಲು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಣಿಯಾಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಲೋ ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಮಾಡ್ತಾರೆ. ಅದಕ್ಕಾಗಿ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ತೇವೆ, 15 ದಿವಸದಲ್ಲಿ ರೈತರ ಕಬ್ಬಿನ ದರ ನಿಗದಿ ಮಾಡಬೇಕು. ಕಬ್ಬು ಸರಬರಾಜು ಮಾಡಿದಂಥ ರೈತರಿಗೆ ಪ್ರತಿ 15 ದಿವಸಕ್ಕೆ ಒಂದ್ಸಲ ದುಡ್ಡು ಅವ್ರ ಅಕೌಂಟಲ್ಲಿ ಹಾಕಬೇಕು. ಇದು ಒಂದೆಡೆ ತಪ್ಪಿದಲ್ಲಿ ನಾವು ರಸ್ತೆಗಿಳಿದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕಾಗಿ ಸರ್ಕಾರದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ನಿವೇದನೆ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ಆದಷ್ಟು ರೈತರಿಗೆ ಸ್ಪಂದನೆ ಮಾಡಬೇಕು. ಇಲ್ಲ ಅಂದ್ರೆ ನಾವು ರೈತ ಮೋರ್ಚಾ ಸುಮ್ಮನೆ ಬಿಡಂಗಿಲ್ಲ. ನಾವು ಎಷ್ಟು ಪಾಟೀಲ್ ಜಿ ಅವರೇ, ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಅಲ್ಮಾಜಿ ಅವರೇ, ಓಬಿಸಿ ಮೋರ್ಚಾದ ಅಧ್ಯಕ್ಷರಾದಂಥ ಅರವಿಂದ್ ಮುತ್ಯ ಅವರೇ, ಓಬಿಸಿ ಮೋರ್ಚಾ ರಾಜ್ಯ ಕಾರ್ಯಕಾರ ಇವತ್ತು ನೇರವಾಗಿ ದಿವಾಳಿತನಕ್ಕೆ ಹೋಗಿದೆ ಅಂತೇಳಿ ನಾವು ಹೇಳ್ಬೋದು. ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರಾಗಿರ್ಬೋದು, ಬೊಮ್ಮಾಯಿಯವರಾಗಿರ್ಬೋದು, ಈ ರಾಜ್ಯದ ಬಡ ಸಮಾಜಗಳಿಗೆ, ಓಬಿಸಿ ಸಮಾಜಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದರು.
ಅವರಿಗೆ ಬೇಕಾಗುವಂತಹ ಸವಲತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಅಹಿಂದ ಹೆಸರಿನ ಮೇಲೆ ಬಂದಂಥ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಅಂಥೇಳಿ ಇವತ್ತು ಅಹಿಂದದ ಎಲ್ಲ ಸಮಾಜಗಳಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. SCP TSP ಬಜೆಟನ್ನು ಕೊಳ್ಳೆ ಹೊಡಿತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಒಂದು ಕಡೆ OBC ಸಮಾಜಗಳಿಗೆ ಯಾವುದೇ ರೀತಿಯ ಅನುದಾನಗಳನ್ನು ಕೊಡ್ತಾ ಇಲ್ಲ. ಅಂದರೆ ನೀವು ಯಾವ ಹೆಸರನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದ್ರಿ ಅವರಿಗೆ ಚೂರಿ ಹಾಕುವಂಥ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡ್ತಾ ಇದೆ. ಅಧ್ಯಕ್ಷರು ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವರ ಒಂದು ಆದೇಶ ಹಾಗೂ ನಮ್ಮ OBC ಮೋರ್ಚಾದ ರಾಜ್ಯಾಧ್ಯಕ್ಷರು ಮತ್ತು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರ ಒಂದು ಕರೆಯ ಮೇರೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಈಶ್ವರ್ ಸಿಂಗ್ಜಿ ಅವರೇ, ನಮ್ಮ ನಿಕಟ ಪೂರ್ವಾಧ್ಯಕ್ಷರಂಗ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರದ ಬಜೆಟ್ನ 35% ಅಂದರೆ 1,08,000 ಕೋಟಿ ರೂಪಾಯಿ ಸಾಲ ಮಾಡಿದೆ. ಸಾಲ ಮಾಡಿದ್ದು ಎತ್ತಕ್ಕಾಗಿ ಅಂದರೆ ಅವ್ರು ಹೇಳಿರುವಂಥ ಪುಕ್ಕಟ್ಟೆ ಗ್ಯಾರಂಟಿಗಳಿಗೋಸ್ಕರ. ಇವತ್ತು ಮಹಿಳೆಯರಿಗಾಗಿ ಬಸ್ ಫ್ರೀ ಮಾಡಿದ್ದಾರೆ, ಅದರ ಅನೇಕ ಕಡೆ ಬಸ್ಗಳು ಸಿಗ್ತಾ ಇಲ್ಲ. ಒಂದು ಕಡೆ ಇವತ್ತು ಆ KSRTC ಕೊಡಬೇಕಾದಂಥ 1,800 ಕೋಟಿ ರೂಪಾಯಿ ಬಾಕಿ ಇವತ್ತು ಸರ್ಕಾರ ಇಟ್ಕೊಂಡಿದೆ. ಇವತ್ತು ಇಡೀ ಏಷ್ಯಾದಲ್ಲಿ ಅತ್ಯಂತ ಒಳ್ಳೆಯ ಒಂದು ಸಾರಿಗೆ ವ್ಯವಸ್ಥೆ ಅಂತೇಳಿ ಹೆಮ್ಮೆ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂಥ KSRTC ಇವತ್ತು ದಿವಾಳಿ ಅಂಚಿನಲ್ಲಿದೆ. ಬಹುಶಃ ಮುಂದಿನ ವರ್ಷ KSRTC ಬಸ್ಗಳು ಓಡ್ತಾವೋ ಇಲ್ಲ ಗೊತ್ತಿಲ್ಲ. ಆ ಪರಿಸ್ಥಿತಿ ಇವತ್ತು KSRTC ಅಂತ ನಿಲ್ಲಿಸಿದೆ. ಅಷ್ಟೇ ಮಾಡಲಿಲ್ಲ, ಇವತ್ತು ಹಿಂದುಳಿದ ಅಭಿವೃದ್ಧಿಗಾಗಿ, ಹಿಂದುಳಿದ ಜನಾಂಗದ ಅಭಿವೃದ್ಧಿಗಾಗಿ ಅನೇಕ ನಿಗಮಗಳಿವೆ, 9 ನಿಗಮಗಳಿವೆ. ಮೊದಲನೇದು D. ದೇವರಾಜ ಅರಸರ ನಿಗಮ, ಮುಂಚೆಯಿಂದ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಂದು ನಿಗಮ. ಅದ್ರ ಜೊತೆಯಲ್ಲಿ ಯಡಿಯೂರಪ್ಪನವರು ಮೈಕ್ರೋ ಕಮ್ಯುನಿಟಿಗಳು, ಇವತ್ತು ನಮ್ಮ ಅಗಸರ ಸಮಾಜಕ್ಕಾಗಿ ಮಡಿವಾಳ ಮಾಚಿದೇವರ ನಿಗಮ, ಅಂಬಿಗರ ಚೌಡಯ್ಯನವರ ನಿಗಮನ, ಕಳೆದ ವರ್ಷ ರಚನೆ ಆದಂಥ ನಮ್ಮ ಮರಾಠ ಸಮಾಜದ ನಿಗಮ, ಒಕ್ಕಲಿಗ ಸಮಾಜದ ನಿಗಮ. ಮರಾಠ ಸಮಾಜಕ್ಕಂತೂ ನಮ್ಮ ಜಿಲ್ಲೆಯವರೇ ಮಾರ್ತಿರಾವ್ ಮುಳ್ಳೆಯವರು ಅಧ್ಯಕ್ಷರಾಗಿದ್ದರು. ಅಲೆಮಾರಿ ಜನಾಂಗದ ನಿಗಮ. ಈ ರೀತಿ 9 ನಿಗಮಗಳಿಗೆ ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ 1 ವರ್ಷಕ್ಕೆ 546 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು. ಆ ಹಣ ಜನರಿಗೆ ವಿವಿಧ ಯೋಜನೆಗಳು, ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಮಹಾರಾಷ್ಟ್ರ ರಾಜ್ಯದ ಪರಪಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡುವ ಕಿಡಿಗೇಡಿಗಳಿಗೆ, ಬಿಲಾಸ್ಪುರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ, ಬಿಲಾಸ್ಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ ಬಂಧಿಸಲೇಬೇಕು, 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ ಮುಖಂಡರುಗಳ ನೇತೃತ್ವದಲ್ಲಿ ಇಂದು ಸಾಮೂಹಿಕವಾಗಿ ನಾವು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ 2 ಮನವಿಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಬಂಧುಗಳೇ. ಒಂದು ಮನವಿ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಪರಭಣಿಯಲ್ಲಿ ಮೊನ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮತ್ತು ಭಾರತದ ಸಂವಿಧಾನಕ್ಕೆ ಅಲ್ಲಿ ಒಬ್ಬ ಕಿಡಿಗೇಡಿ ಅಪಮಾನ ಮಾಡಿದ್ದಾನೆ. ಆ ಅಪಮಾನವನ್ನು ಖಂಡಿಸಿ ಇಡೀ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಎಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮೂಲಕ ನಾವು ರಾಜ್ಯದ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಈ ದೇಶದ ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಕಾರಣ, ದೇಶದಲ್ಲಿ ದಿನನಿತ್ಯ ನೋಡಿದರೆ
ಬೇರೆ ಬೇರೆ ಅನೇಕ ಮುಖಂಡರುಗಳು, ಅನೇಕ ದಾರ್ಶನಿಕ ಮುಖಂಡರುಗಳು, ಮೂರ್ತಿಗಳು ಈ ದೇಶದಲ್ಲಿದೆ. ಆದರೆ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಗುರಿಯಾಗಿಸಿಕೊಂಡು ಈ ದೇಶದ ಕೋಟಿ ಕೋಟಿ ದಲಿತರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡತಕ್ಕಂಥದ್ದು, ದಲಿತರ ಆಸ್ತಿಪಾಸ್ತಿಯನ್ನು ಹಾನಿ ಮಾಡ್ತಕ್ಕಂಥದ್ದು, ಇದನ್ನು ಮನವಾದಿಗಳು ನೇರವಾಗಿ ಗುರಿಯನ್ನಿಟ್ಟುಕೊಂಡು ಇವತ್ತು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳಿಗೆ ಅವಮಾನ ಮಾಡುತ್ತಿರುವುದು ಇವತ್ತು ನಾವು ಬೀದರ್ ಜಿಲ್ಲಾ ದಲಿತ ಸಂಘಟನೆ ವತಿಯಿಂದ ತೀವ್ರವಾಗಿ ನಾವು ಖಂಡಿಸ್ತೇವೆ. ಖಂಡಿಸೋದ್ರ ಜೊತೆಗೆ ಇವತ್ತು ಮಹಾರಾಷ್ಟ್ರದಲ್ಲಿ ಇವತ್ತು ಅಮಾಯಕರನ್ನು ಅಲ್ಲಿನ ಮಹಾರಾಷ್ಟ್ರ ಪೊಲೀಸರು ಇವತ್ತು ಮನುವಾದಿಗಳ ಸರ್ಕಾರದ ಷಡ್ಯಂತ್ರದಲ್ಲಿ ಬಂದು ಅಲ್ಲಿನ ಅಮಾಯಕರನ್ನು ಬಂಧಿಸಿ ಇಲ್ಲ ಸಲ್ಲದ ಸುಳ್ಳು ಕೇಸುಗಳನ್ನು ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಈ ಕುರಿತು ಈಗಾಗಲೇ ನಿನ್ನೆ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಶ್ರೀ ಆಯುಷ್ಮಾನ್ ಪ್ರಕಾಶ್ ಅಂಬೇಡ್ಕರ್ ಅವರು ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಅವಮಾನ ಮಾಡಿದಂಥ ಘಟನೆಗೆ ನಡೆದಂಥ ಅಸಲಿ ಏನು ಕಲ್ಪ್ರಿಟರ ಅಪರಾಧಿಗಳಾರ ಅವ್ರಿಗೆ ಹಿಡಿತಾ ಇಲ್ಲ. ಅಲ್ಲಿ ಏನೋ ಗಲಾಟೆ ಆಗ್ಯದ ಅಂತ ಹೇಳಿ ಮುಗ್ಧ ಅಮಾಯಕ ದಲಿತ ಹುಡುಗರನ್ನು, ಬಾಬಾ ಸಾಹೇಬರ ಅನುಯಾಯಿಗಳನ್ನು ಅಲ್ಲಿ ಹಿಡಿದು ಅವ್ರ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ. ಅದು ತೀವ್ರವಾಗಿ ನಮ್ಮ ಜಿಲ್ಲಾ ದಲಿತ ಸಂಘಟನೆ ಒಕ್ಕೂಟದಿಂದ ನಾವು ಖಂಡಿಸ್ತೇವೆ ಬಂಧುಗಳೇ. ಅದೇ ರೀತಿ ಇವತ್ತು ವಿಲಾಸ್ಪುರ ಗ್ರಾಮದಲ್ಲಿಯೂ ಸಹ ಒಬ್ಬ ಕಿಡಿಗೇಡಿ ಮಾಡಿರ್ಬೋದು, ಯಾಕೆ ಮಾಡಿದಾರೋ ಅಲ್ಲಿ ಬಾಬಾ ಸಾಹೇಬರಿಗೆ ಭಾಳ ಅಪಮಾನಜನಕವಾದಂಥ ಒಂದು ಇವತ್ತು ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡ್ತಾ ಇದೆ. ಈ ಥರದ ಅಪಮಾನವನ್ನು ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಡ್ತಾ ಇರೋದು ಈ ದೇಶದ ಒಂದು ವರ್ಗ, ಒಂದು ಸಂಘಟನೆ ಇವತ್ತು ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳನ್ನು ರೋಡಿನ ಮೇಲೆ ತಂದು ನಾವು ಇದರಲ್ಲಿ ಹೊಡೆದಾಡಬೇಕು, ಬಾಬಾ ಸಾಹೇಬರ ಅಪಮಾನ ಮಾಡಬೇಕು, ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅಗೌರವ ತೋರಿಸ್ಬೇಕೆಂಬ ಏನು ಷಡ್ಯಂತ್ರ ನಡೀತಾ ಇದೆ ಈ ದೇಶದಲ್ಲಿ. ಮತ್ತು ವಿಶೇಷ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬರ ಅಂಬೇಡ್ಕರ್ ವಿರೋಧ ಅಂದರೆ ಅದು ದೇಶ ವಿರೋಧ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವನಿಗೆ ಗಡೀಪಾರು ಮಾಡಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇನೆ, ಅವರು ಆಡಳಿತ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪರಭಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿರುವ ಕಿಡಿಗೇಡಿಗಳಿಗೆ, ಮಹಾರಾಷ್ಟ್ರದಲ್ಲಿ ನಡೆದಕ್ಕಂಥ ಘಟನೆಗೆ ಅಮಾಯಕ ದಲಿತರನ್ನು ಬಂಧಿಸುವುದು ನಿಲ್ಲಿಸಲೇಬೇಕು. ಸುಮಾರು ಒಂದು 15-20 ವರ್ಷದಿಂದ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕಾಗಿ ಒಂದು ಜಾಗ ಹಿಡಿದಿರ್ತಕ್ಕಂಥ ಜಾಗ ಇದೆ. ನಮ್ಮವರು ಸುಮಾರು ವರ್ಷದಿಂದ ಅಲ್ಲಿ ಪೂಜ್ಯ ಭಾವನೆಯಿಂದ ಅಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾರೆ. ಆ ಜಾಗದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫೋಟೋ ಹಾಕಿದ್ದಿತ್ತು. ಆ ಜಾಗದಾಗ ರಾತ್ರಿ ಯಾರೋ ಕಿಡಿಗೇಡಿಗಳು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರ ಸ್ಟ್ಯಾಚ್ಯೂ ಹತ್ರ ಚಪ್ಪಲಿಯನ್ನು ಇಕ್ಕಿ ಅಪಮಾನ ಮಾಡಿದ್ದಾರೆ. ಅದಕ್ಕೆ ನಾವು ಬೆಳಗ್ಗೆ ನಮ್ಗೆ ಗೊತ್ತಾದ ತಕ್ಷಣ ನಾವೆಲ್ಲರೂ ಟೀಮಿನವರು ಶಿವಕುಮಾರ್ ನೀಲಿಕಟ್ಟಿ ಮತ್ತು ಶಿಲ್ಪತರಾವ್ ದೀನೆ ಮತ್ತು ಇನ್ನುಳಿದ ಎಲ್ಲ ಟೀಮ್ ಟೀಮ್ನವರನ್ನು ಹೋಗಿ ನಾವು ಅಲ್ಲಿ ಬಂದಾಗ ಅಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿರು, ಮಾನ್ಯ ತಹಸೀಲ್ದಾರ್ ಅವರು ಬಂದಿರು, ಆಮೇಲೆ AC ಅವರು ಕೂಡ ಹೋಗಿದ್ರು. ನಾವು ಹೋದ ನಂತರ ಅವರು ಹೋಗಿ ಅದು ಮೂರ್ತಿದು ಇರ್ತಕ್ಕಂಥ ಚಪ್ಪಲಿಯನ್ನು ತೆರವು ಮಾಡಿ ಅದು ಹೂವಾದ ಹಾಕಿ ಪೂಜೆ ಮಾಡಿ ಆರೋಪಿಗಳನ್ನ 2 ದಿವಸ ಬಂಧಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಆಮೇಲೆ ಆಶ್ವಾಸನೆ ಕೊಟ್ಟ ನಂತರ ಎಲ್ಲ ಗ್ರಾಮಸ್ಥರು ತಮ್ಮ ಮನೆಗೆ ತೆಳೆದಾಗ ನಾವು ಜನಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನು ನಮ್ಮ ಊರಿನ ಮುಖಂಡರಿಗೆ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೂಡ ಮಾಡಿಸಿದ್ದೀವಿ. ಅದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. 2 ದಿವಸ ಯಾವುದೇ ಕಿಡಿಗೇಡಿಗಳನ್ನು ಬಂಧಿಸ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ದಯಮಾಡಿ ಒಂದು ಘಟನೆ ಆಯ್ತು ಅಂದ್ರೆ ಇನ್ನು ಒಂದು ಘಟನೆಯಿಂದ ಒಂದು ಘಟನೆ ಹಿಂಗೆ ಆಯ್ತಾ ಇರ್ತಾವೆ. ಅದಕ್ಕೆ ಇದು ಒಂದು ತಡೆಗಟ್ಟಬೇಕಾದ್ರೆ ಪೊಲೀಸರು ತುಂಬ ಎಚ್ಚರಿಕೆ ವಹಿಸಿ ಈ ಒಂದು ಕಿಡಿಗಳನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ಜನರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಕ್ಕೆ ನಾವು ನಮ್ಮಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಉಳಿದವರಿಗೆಲ್ಲ ಬಿಟ್ಟಿದ್ದೀವಿ. ಅದಕ್ಕೆ